ರಾಜ್ಯದಲ್ಲಿ ಇವತ್ತು ಹೈ ವೋಲ್ಟೇಜ್ ಬೆಳವಣಿಗೆ ಆಗುತ್ತೆ. ಸಿಎಂ ಪ್ರಾಸಿಕ್ಯೂಷನ್ ವಿರುದ್ಧ ಈಗ ಡಬಲ್ ಹೋರಾಟ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಇತ್ತ ಕಾನೂನು ಹೋರಾಟ ಆದ್ರೆ ಅತ್ತ ರಾಜಕೀಯ ಸಮರ ಸಾರೋಕೆ ಈಗ ಮುಂದಾಗಿರುವಂತದ್ದು. ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ಅನುಮತಿಗೆ ಈಗ ತಡೆ ನೀಡಬೇಕು ಅನ್ನುವಂತಹ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಗವರ್ನರ್ ನೀಡಿರುವಂತಹ ಅನುಮತಿಗೆ ತಡೆಯಾಜ್ಞೆ ನೀಡುವಂತೆ ಈಗ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರ ಸೀನಿಯರ್ ಲಾಯರ್ಗಳಿಂದ ವಾದ ನಡೆಯುತ್ತೆ. ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ರೆಡಿ ಮಾಡಿದ್ದಾರೆ ಸಿಎಂ ಪರ ವಕೀಲರು. ಸಿಎಂ ಸಿದ್ದರಾಮಯ್ಯ ಪರ ಸುಪ್ರೀಂ ಕೋರ್ಟ್ ವಕೀಲರ ವಾದ ನಡೆಯುತ್ತೆ. ಹಿರಿಯ ವಕೀಲರಾದ ಕಪಿಲ್ ಸಿಬಲ್ ಮತ್ತೊಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ನಡೆಸಬೇಕು ಅನ್ನುವಂತಹ ತೀರ್ಮಾನ ಆಗಿದೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಪ್ರಶ್ನೆ ಮಾಡಿ ವಾದವನ್ನ ಮಾಡ್ತಾರೆ. ಪ್ರಾಸಿಕ್ಯೂಷನ್ಗೆ ಕೊಡಲು ಗೈಡ್ಲೈನ್ಸ್ ಗಳನ್ನೇ ಪಾಲಿಸಿಲ್ಲ, ಸಂವಿಧಾನ ಬಾಹಿರವಾಗಿ ಅನುಮತಿ ಅಂತ ಹೇಳಿ ಈಗ ವಾದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಫೈಟ್. ಇವತ್ತು ಹೈಕೋರ್ಟ್ ನಲ್ಲಿ ಏನು ಹೈ ವೋಲ್ಟೇಜ್ ವಾದ ಮತ್ತು ಪ್ರತಿವಾದ ನಡೆಯುತ್ತೆ. ಹೈಕೋರ್ಟ್ನತ್ತ ಇಡೀ ರಾಜಕಾರಣದ ಚಿತ್ತ ಮೊಳಗಿರುವಂತದ್ದು. ಇವತ್ತು ಏನು ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ಅನುಮತಿಗೆ ತಡೆ ನೀಡುವಂತೆ ಈಗ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ಅನ್ನ ಈಗಾಗಲೇ ಸಿಎಂ ಪರ ವಕೀಲರು ರೆಡಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರ ಸುಪ್ರೀಂ ಕೋರ್ಟ್ ವಕೀಲರು ವಾದವನ್ನ ಮಂಡನೆ ಮಾಡ್ತಾರೆ. ಹಿರಿಯ ವಕೀಲರಾದಂತಹ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ನಡೆಸೋದಕ್ಕೆ ಈಗ ಸಜ್ಜಾಗಿದ್ದಾರೆ. ರಾಜ್ಯದಲ್ಲಿ ಇವತ್ತು ಒಂದು ಕಡೆ ಹೈ ವೋಲ್ಟೇಜ್ ಬೆಳವಣಿಗೆ ಆಗುತ್ತೆ. ಯಾಕಂದ್ರೆ ಸಿಎಂ ಪ್ರಾಸಿಕ್ಯೂಷನ್ ವಿರುದ್ಧ ಈಗ ಡಬಲ್ ಹೋರಾಟ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಒಂದು ಕಡೆ ಕಾನೂನು ಹೋರಾಟ ಆಗಿರ್ಬೋದು, ಮತ್ತೊಂದು ಕಡೆ ರಾಜಕೀಯ ಸಮರ ಸಾರೋಕೆ ಈಗ ಮುಂದಾಗಿರುವಂತದ್ದು. ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಕೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹೀಗಾಗಿ ಒಂದು ಕಡೆ ಇವತ್ತು ಹೈ ವೋಲ್ಟೇಜ್ ಬೆಳವಣಿಗೆ ಆಗುತ್ತೆ. ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ಅನುಮತಿಗೆ ತಡೆ ನೀಡಬೇಕು ಅಂತ ಹೇಳಿ ಈಗ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲು ಮುಂದಾಗಿದ್ದಾರೆ. ಗವರ್ನರ್ ನೀಡಿರುವಂತಹ ಅನುಮತಿಗೆ ತಡೆಯಾಜ್ಞೆ ನೀಡುವಂತೆ ಹೈಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರ ಸೀನಿಯರ್ ಲಾಯರ್ಗಳಿಂದ ವಾದ ಪ್ರತಿವಾದ ನಡೆಯುತ್ತೆ. ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ಅನ್ನ ಈಗಾಗಲೇ ಸಿಎಂ ಪರ ವಕೀಲರಾದಂತಹ ಅವರು ಅಪ್ಲಿಕೇಶನ್ ಅನ್ನ ಅರ್ಜಿಯನ್ನ ರೆಡಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರ ಸುಪ್ರೀಂ ಕೋರ್ಟ್ ವಕೀಲರ ವಾದ ನಡೆಯುತ್ತೆ. ಹಿರಿಯ ವಕೀಲರಾದಂತಹ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಇವತ್ತು ಮಂಡಿಸ್ತಾರೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಪ್ರಶ್ನೆ ಮಾಡಿ ವಾದ, ಮತ್ತೊಂದು ಕಡೆ ಪ್ರತಿವಾದವನ್ನ ಮಂಡನೆ ಮಾಡ್ತಾರೆ. ಪ್ರಾಸಿಕ್ಯೂಷನ್ಗೆ ಕೊಡಲು ಗೈಡ್ಲೈನ್ಗಳನ್ನೇ ಯಾವುದೇ ರೀತಿಯಾದಂತಹ ಗೈಡ್ಲೈನ್ಗಳನ್ನೇ ಪಾಲಿಸಿಲ್ಲ, ಸಂವಿಧಾನ ಬಾಹಿರವಾಗಿ ಅನುಮತಿ ಅಂತ ಹೇಳಿ ಇವತ್ತು ಎಲ್ಲಾ ರೀತಿಯಾದಂತಹ ವಾದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಇಬ್ಬರು ಹಿರಿಯ ನಾಯಕರು, ಹಿರಿಯ ವಕೀಲರು. ಒಂದು ಕಡೆ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಫೈಟ್. ಇವತ್ತು ಹೈಕೋರ್ಟ್ ನಲ್ಲಿ ನಡೆಯುತ್ತೆ. ಒಂದು ಕಡೆ ಹೈ ವೋಲ್ಟೇಜ್ ವಾದ, ಮತ್ತೊಂದು ಕಡೆ ಪ್ರತಿವಾದ. ಹೈಕೋರ್ಟ್ನತ್ತ ಇಡೀ ರಾಜಕಾರಣದ ಚಿತ್ತ ಈಗ ಮುಳುಗಿರುವಂತದ್ದು.